ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ನಿಮಗೆ ಬಹಳ ಆರೋಗ್ಯಕರವಾದ ಹಾಗೆ ನಮ್ಮ ದೇಹಕ್ಕೆ ಬಹಳ ಎನರ್ಜಿ ಕೊಡ್ತಕ್ಕಂಥ ಯಾವ ಒಂದು ಚಾಕ್ಲೇಟು ಸಹ ಇದರ ಮುಂದೆ ಸರಿಸಮ ಇಲ್ಲದಂತಹ ಒಂದು ರೆಸಿಪಿನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದುವೇ ರಾಗಿ ಲಡ್ಡು. ಹೌದು ಸ್ನೇಹಿತರೆ, ರಾಗಿ ಲಡ್ಡು ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ. ರುಚಿನಲ್ಲಿ ಯಾವುದೇ ಚಾಕ್ಲೇಟ್ ಕಡಿಮೆ ಇಲ್ಲ. ಅದರಲ್ಲಂತೂ ಇನ್ನು ಬೇಸಿಗೆ ಬರ್ತಾ ಇದೆ, ಮಕ್ಕಳಿಗೆ ರಜಾ ದಿನ ಶುರು ಆಗ್ತಾ ಇದೆ. ನೀವು ಈ ರೀತಿಯಾದಂಥ ರಾಗಿ ಲಡ್ಡು ಮಾಡಿ ಒಂದು 15 ದಿನಗಳವರೆಗೂ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೋಬೋದು. ಹಾಗಿದ್ರೆ ಬನ್ನಿ, ಇಷ್ಟೊಂದು ವಿಶೇಷ ಗುಣಗಳನ್ನ ಹೊಂದಿರತಕ್ಕಂಥ ಈ ರಾಗಿ ಲಡ್ಡುನ ಯಾವ ರೀತಿ ಮಾಡೋದು, ಬೇಕಾದಂಥ ಪದಾರ್ಥಗಳೇನಂತೀಗ ನೋಡ್ಕೊಳ್ಳೋಣ. ರಾಗಿ ಲಡ್ಡು ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ ರಾಗಿ ಹಿಟ್ಟನ್ನು 1 ಕಪ್ ತೊಗೊಂಡಿದ್ವಿ. ಹಾಗೆ ಕಡಲೆಕಾಯಿ ಬೀಜ 1 ಕಪ್ನಷ್ಟು, ಒಣ ದ್ರಾಕ್ಷಿ 1 ಕಪ್ನಷ್ಟು, ಸೀಡ್ಲೆಸ್ ಖರ್ಜೂರನ ನಾವು 1 ಕಪ್ ತೊಗೊಂಡಿದ್ದೀವಿ. ಈ 4 ಪದಾರ್ಥಗಳ ಜೊತೆಗೆ 4 ಏಲಕ್ಕಿ ಕಾಯಿನೂ ಸಹ ನಾವು ತೊಗೊಂಡಿದ್ದೀವಿ. ಇದಿಷ್ಟೇ ನಿಮಗೆ ರಾಗಿ ಲಡ್ಡು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ನಾವೀಗ ಸ್ಟವ್ ಮೇಲೊಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಸ್ಟವ್ನ ಹಚ್ಚಿ ಬಾಣಲಿಗೆ ನಾವು ಮೊದಲಿಗೆ ತೊಗೊಂಡಂಥ 1 ಕಪ್ನ ಅಳತೆಯ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಕಡಲೆಕಾಯಿ ಬೀಜನ ಸೇರಿಸಿ ನಾವು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಕಡಲೆಕಾಯಿ ಬೀಜನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹುರ್ಕೋಬೇಕಾಗುತ್ತೆ. ಈ ರೀತಿ ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳೋದ್ರಿಂದ ಎಲ್ಲ ಕಡೆಗೂ ಕಡಲೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಜೊತೆಗೆ ಕ್ರಿಸ್ಪಿನೆಸ್ ಬಂದು ನಮಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾವು 5 ನಿಮಿಷಗಳ ಕಾಲ ಚೆನ್ನಾಗಿ ಕಡಲೆಕಾಯಿ ಬೀಜನ ಹುರ್ಕೊಂಡಾಯಿತು. ಈಗ ಫ್ಲೇಮ್ನ ಆಫ್ ಮಾಡಿ ನಂತರ ನಾವೀಗ ಕಡಲೆಕಾಯಿ ಬೀಜನ ಒಂದು ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಿಸಿ ಇರತಕ್ಕಂಥ ಕಡಲೆಕಾಯಿ ಬೀಜ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕಡಲೆಕಾಯಿ ಬೀಜ ತಣ್ಣಗಾದ್ರೇ ನಿಮಗೆ ಕ್ರಿಸ್ಪಿ ಬರ್ತಕ್ಕಂಥದ್ದು ಮತ್ತು ಇದ್ರ ಮೇಲಿರ್ತಕ್ಕಂಥ ಹೊಟ್ಟನ್ನೆಲ್ಲ ನಾವು ತೆಗೆಯೋದಕ್ಕಾಗೋದು. ಕಡಲೆಕಾಯಿ ಬೀಜ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಮತ್ತೆ ಸ್ಟವ್ ಮೇಲಿರ್ತಕ್ಕಂಥ ಬಾಣಲಿಗೆ ನಾವು ರಾಗಿ ಹಿಟ್ಟನ್ನು ಸೇರಿಸಿ ಸ್ಟವ್ನ ಹಚ್ಕೊಂಡು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನಾವು ನೀಟಾಗಿ ಇದನ್ನು ಸಹ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ರಾಗಿ ಹಿಟ್ಟನ್ನು ನಾವು ಯಾವುದೇ ಕಾರಣಕ್ಕೂ ಬೇಯಿಸದೇ ಇರುವ ಕಾರಣ ನಾವು ಚೆನ್ನಾಗಿ 10 ನಿಮಿಷಗಳ ಕಾಲ ಹುರ್ಕೊಳ್ಳೇಬೇಕಾಗತ್ತೆ. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ರಾಗಿ ಹಿಟ್ಟನ್ನು ನಾವು 10 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಾಯಿತು. ಹಾಗೆ ರಾಗಿ ಹಿಟ್ಟನ್ನ ಹುರ್ಕೊಂಡಂಥ ಈ ಒಂದು ಸಮಯದಲ್ಲಿ ನಮಗಿಲ್ಲಿ ಕಡಲೆಕಾಯಿ ಬೀಜನೂ ಸಹ ತಣ್ಣಗಾಗಿದೆ. ಬನ್ನಿ, ಈಗ ಇದ್ರ ಮೇಲೆ ಇರ್ತಕ್ಕಂಥ ಹೊಟ್ಟನ್ನೆಲ್ಲ ನಾವು ತೆಗೆದಾಕಬೇಕಾಗತ್ತೆ. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ನೀವು ಸಿಪ್ಪೆನೆಲ್ಲ ಅಥವಾ ಹೊಟ್ಟನ್ನೆಲ್ಲ ತೆಗೆದಾಕ್ಬೋದು. ಏಕೆಂದರೆ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನೀಟಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ, ಕಡಲೆಕಾಯಿ ಬೀಜ ಮೇಲೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ನಾವು ತೆಗೆದಾಯಿತು. ನಂತರ ನಾವೀಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮೊದಲಿಗೆ 1 ಕಪ್ ಅಳತೆಯ ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಒಣ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಸಿಪ್ಪೆ ತೆಗೆದಂಥ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ನಾವು ತೊಗೊಂಡಂಥ ಏಲಕ್ಕಿ ಕಾಯಿ ಮೇಲಿರ್ತಕ್ಕಂಥ ಸಿಪ್ಪೆನ ತೆಗೆದು ಒಳಗಡೆ ಇರ್ತಕ್ಕಂಥ ಏಲಕ್ಕಿ ಬೀಜನ ಮಾತ್ರ ನಾವು ಈ ಒಂದು ರೆಸಿಪಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನು ಸೇರಿಸಾದ ನಂತರ ನಾವು ಇದನ್ನು ನುಣ್ಣಿಗೆ ಪುಡಿ ಮಾಡ್ಕೊಂಬರ್ಬೇಕಾಗತ್ತೆ. ಒಂದು 90 ಭಾಗದಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಮೊದಲಿಗೆ ತರಿಯಾಗಿ ಒಮ್ಮೆ ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಾವೀಗ ಹುರಿದಿಟ್ಟಂಥ ರಾಗಿ ಹಿಟ್ಟನ್ನು ಸಹ ಈಗ ಈ ಒಂದು ಮಿಶ್ರಣದ ಜೊತೆ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವೀಗ ರಾಗಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ರಾಗಿ ಹಿಟ್ಟು ಸಹ ಈ ಒಂದು ಮಿಶ್ರಣದ ಜೊತೆ ಬೆರೆಯೋ ಹಾಗೆ ಒಮ್ಮೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಮಿಕ್ಸಿಯ ಸಹಾಯದಿಂದ ರಾಗಿ ಹಿಟ್ಟು ಮತ್ತು ನಾವು ಮೊದಲೇ ಸೇರಿಸಿದಂಥ ಎಲ್ಲ ಡ್ರೈ ಫ್ರೂಟ್ಸು ಸಹ ಚೆನ್ನಾಗಿ ಬೆರೆತಿದೆ. ಈಗ ರಾಗಿ ಲಡ್ಡು ಮಾಡೋದಕ್ಕೆ ಬೇಕಾದಂಥ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನೆಲ್ಲ ನಾವು ಒಂದು ಬೌಲ್ಗೆ ಅಥವಾ ಒಂದು ದೊಡ್ಡ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸೇರಿಸಾದ ನಂತರ ನೀವು ಬೇಕಿದ್ರೆ ಇದರಲ್ಲಿ ಗಂಟೆ ಏನಾದ್ರು ಇದ್ದರೆ ನೀಟಾಗಿ ಹೊಡ್ಕೋಬೋದು, ಅಥವಾ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ನಿಮಗೆ ನೀಟಾಗಿ ಎಲ್ಲನೂ ಪುಡಿ ಆಗಿಬಿಡುತ್ತೆ. ನಾವು ಈ ಒಂದು ರೆಸಿಪಿಗೆ ಯಾವುದೇ ರೀತಿಯಾದಂಥ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸಿ ಮಾಡ್ತಾಯಿಲ್ಲ. ಬಹಳ ಆರೋಗ್ಯ ಅಂದರೆ ಆರೋಗ್ಯಕರವಾದ ರೆಸಿಪಿ. ರುಚಿಲೂ ಅಷ್ಟೇ ಅದ್ಭುತ ಅಂದರೆ ಅದ್ಭುತ. ಖಂಡಿತ ನೀವು ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನು ತೊಗೊಂಡು ನಾವು ನೀಟಾಗಿ ಉಂಡೆನ ಕಟ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಉಂಡೆನ, ಅಥವಾ ಚಿಕ್ಕದು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಇಚ್ಛಾನುಸಾರ ನೀವು ಮಾಡ್ಕೋಬೇಕಾಗತ್ತೆ. ನಾವು ದೊಡ್ಡದು ಅಲ್ಲದೆ ಚಿಕ್ಕದು ಅಲ್ಲದೆ ನೀಟಾಗಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ನಾವು ಇನ್ನುಳಿದಂಥ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ
ಓಕೆ ವೀಕ್ಷಕರೇ, ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಉಂಡೆಗಳು ಸಿದ್ಧವಾಗಿದೆ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಸಹ. ಈ ರೆಸಿಪಿ ಮಾಡ್ತಾನೆ ತಮಗೆ ಗೊತ್ತಾಗಿರ್ಬೋದು ಇದರ ಒಂದು ಮಹತ್ವ ಎಂಥದ್ದು ಅಂತ. ಖಂಡಿತ ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ಬದಲಾಗಿ ಈ ಒಂದು ರಾಗಿ ಲಡ್ಡುನ ಮಾಡಿಕೊಡಿ. ಬಹಳ ಖುಷಿಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನಾದ್ರು ಬರ್ಡೇ ಅಥವಾ ಈ ರೀತಿ ವಿಶೇಷವಾದ ದಿನಗಳಲ್ಲಿ ಬಂದಂಥ ಮಕ್ಕಳಿಗೆ ಈ ರೀತಿಯಾದಂತಹ ಆರೋಗ್ಯಕರವಾದಂಥ ರಾಗಿ ಲಡ್ಡು ಮಾಡಿಕೊಡಿ. ಖಂಡಿತ ಚಾಕ್ಲೇಟ್ ಜಾಗದಲ್ಲಿ ಇದನ್ನು ಉಪಯೋಗಿಸಿದ್ರೆ ಬಹಳ ಉತ್ತಮ ಅಂದರೆ ಉತ್ತಮ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರಾಗಿ ಲಡ್ಡು ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ನಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.